ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್. CHGK ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮಾನವ ದೇಹದ ಅತ್ಯಂತ ಕಠಿಣ ಭಾಗ ಯಾವುದು? ಆಪ್ಷನ್ ಎ ಮೂಳೆಗಳು, ಆಪ್ಷನ್ ಬಿ ತಲೆಬುರುಡೆ, ಆಪ್ಷನ್ ಸಿ ಕಾಲಿನ ಮೂಳೆ, ಆಪ್ಷನ್ ಡಿ ಹಲ್ಲಿನ ದಂತಕವಚ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲಿನ ದಂತಕವಚ. ಮಾನವ ದೇಹದ ಅತ್ಯಂತ ಕಠಿಣವಾದ ಭಾಗ ಹಲ್ಲಿನ ದಂತಕವಚ ಆಗಿದೆ. ಪ್ರಶ್ನೆ ಸಂಖ್ಯೆ 2. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಯಾರು? ಆಪ್ಷನ್ ಎ ಬಚೇಂದ್ರಿ ಪಾಲ್, ಆಪ್ಷನ್ ಬಿ ಸ್ಯಾಲಿ ರೈಡ್, ಆಪ್ಷನ್ ಸಿ ಅಮೇಲಿಯಾ ಇಯರ್ಹಾರ್ಟ್, ಆಪ್ಷನ್ ಡಿ ಜುಂಕೋ ತಾಬೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜುಂಕೋ ತಾಬೆ. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಜುಂಕೋ ತಾಬೆ ಅವರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 3. ಯಾವ ಅಕ್ಷಾಂಶವು ಭಾರತದ ಮೂಲಕ ಹಾದು ಹೋಗುತ್ತದೆ? ಆಪ್ಷನ್ ಎ ಸಮಭಾಜಕ, ಆಪ್ಷನ್ ಬಿ ಆರ್ಕಿಡ್ ವೃತ್ತ, ಆಪ್ಷನ್ ಸಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಆಪ್ಷನ್ ಡಿ ಮಕರ ಸಂಕ್ರಾಂತಿ ವೃತ್ತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಮೂಲಕ ಹಾದು ಹೋಗುತ್ತದೆ. ಪ್ರಶ್ನೆ ಸಂಖ್ಯೆ 4. ಯಾವ ವರ್ಷದಲ್ಲಿ ಮನುಷ್ಯ ಮೊದಲು ಚಂದ್ರನ ಮೇಲೆ ಇಳಿದನು? ಆಪ್ಷನ್ ಎ 1954ರಲ್ಲಿ, ಆಪ್ಷನ್ ಬಿ 1969ರಲ್ಲಿ, ಆಪ್ಷನ್ ಸಿ 1971ರಲ್ಲಿ, ಆಪ್ಷನ್ ಡಿ 1979ರಲ್ಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 1969. 1969ರಲ್ಲಿ ಮನುಷ್ಯನು ಮೊದಲು ಚಂದ್ರನ ಮೇಲೆ ಇಳಿದನು. ಪ್ರಶ್ನೆ ಸಂಖ್ಯೆ 5. ಹಳದಿ ಬಣ್ಣದ ಸೇಬು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ನ್ಯೂಜಿಲೆಂಡ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಚೀನಾ ದೇಶದಲ್ಲಿ ಹಳದಿ ಬಣ್ಣದ ಸೇಬು ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 6. ಕೆಳಗಿನವುಗಳಲ್ಲಿ ಯಾವುದನ್ನು ಕಪ್ಪು ವಜ್ರ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಕಲ್ಲಿದ್ದಲು, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಕಟ್ಟಿಗೆ, ಆಪ್ಷನ್ ಬಿ ಕಪ್ಪು ಮೆಣಸು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಿದ್ದಲು. ಕಲ್ಲಿದ್ದಲನ್ನು ಕಪ್ಪು ವಜ್ರ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 7. ಯಾವ ದೇಶದಲ್ಲಿ ಬಿಳಿ ಆನೆಗಳ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮಲೇಷಿಯಾ, ಆಪ್ಷನ್ ಬಿ ತಾಂಜಾನಿಯಾ, ಆಪ್ಷನ್ ಸಿ ಥಾಯ್ಲೆಂಡ್, ಆಪ್ಷನ್ ಡಿ ಶ್ರೀಲಂಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಥಾಯ್ಲೆಂಡ್. ಥಾಯ್ಲೆಂಡ್ ದೇಶವನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 8. ಮಾನವ ದೇಹದಲ್ಲಿ ಯಾವ ಅಂಶ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಸೋಡಿಯಂ, ಆಪ್ಷನ್ ಬಿ ಹೈಡ್ರೋಜನ್, ಆಪ್ಷನ್ ಸಿ ಆಮ್ಲಜನಕ, ಆಪ್ಷನ್ ಡಿ ಕ್ಯಾಲ್ಸಿಯಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಮ್ಲಜನಕ. ಮಾನವನ ದೇಹವಾಗಿ ಹೆಚ್ಚಾಗಿ ಆಮ್ಲಜನಕವು ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 9. ದೈತ್ಯ ಪಾಂಡ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಮಲೇಷಿಯಾ, ಆಪ್ಷನ್ ಡಿ ರಷ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಲೇಷಿಯಾ. ದೈತ್ಯ ಪಾಂಡವು ಮಲೇಷಿಯಾ ದೇಶದ ರಾಷ್ಟ್ರೀಯ ಪ್ರಾಣಿ ಆಗಿದೆ. ಪ್ರಶ್ನೆ ಸಂಖ್ಯೆ 10. ಸಂಕೇತಗಳೊಂದಿಗೆ ವ್ಯವಹರಿಸುವ ವಿಜ್ಞಾನವನ್ನು ಹೀಗೆ ಕರೆಯುತ್ತಾರೆ? ಆಪ್ಷನ್ ಎ ಡಾಟಾ ಸೈನ್ಸ್, ಆಪ್ಷನ್ ಬಿ ಕ್ರಿಪ್ಟೋಲಜಿ, ಆಪ್ಷನ್ ಸಿ ಸೈಕಾಲಜಿ, ಆಪ್ಷನ್ ಡಿ ನಾಣ್ಯಶಾಸ್ತ್ರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಪ್ಟೋಲಜಿ. ಸಂಕೇತಗಳೊಂದಿಗೆ ವ್ಯವಹರಿಸುವ ವಿಜ್ಞಾನವನ್ನು ಕ್ರಿಪ್ಟೋಲಜಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 11. ವಿಶ್ವದ ಅತ್ಯಂತ ಭಾರವಾದ ಹಾವು ಯಾವುದು? ಆಪ್ಷನ್ ಎ ನಾಗರಹಾವು, ಆಪ್ಷನ್ ಬಿ ಹೆಬ್ಬಾವು, ಆಪ್ಷನ್ ಸಿ ಕಪ್ಪು ಮಾಂಬ, ಆಪ್ಷನ್ ಡಿ ಹಸಿರು ಆನಾಕೊಂಡ. ಈ ಪ್ರಶ್ನೆಯ ಸರಿಯಾದ ಉತ್ತರ ಹಸಿರು ಆನಾಕೊಂಡ. ವಿಶ್ವದ ಅತ್ಯಂತ ಭಾರವಾದ ಹಾವು ಹಸಿರು ಆನಾಕೊಂಡ ಆಗಿದೆ. ಪ್ರಶ್ನೆ ಸಂಖ್ಯೆ 12. ಮಾನವನ ಮೆದುಳಿನ ಸರಾಸರಿ ತೂಕ ಎಷ್ಟು? ಆಪ್ಷನ್ ಎ 1000 ಗ್ರಾಂ, ಆಪ್ಷನ್ ಬಿ 1300 ಗ್ರಾಂ, ಆಪ್ಷನ್ ಸಿ 1500 ಗ್ರಾಂ, ಆಪ್ಷನ್ ಡಿ 1150 ಗ್ರಾಂ.
ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 1300 ಗ್ರಾಂ. ಮಾನವನ ಮೆದುಳಿನ ಸರಾಸರಿ ತೂಕ 1300 ಗ್ರಾಂ ಆಗಿದೆ. ಪ್ರಶ್ನೆ ಸಂಖ್ಯೆ 13. ಆನೆಗೆ ಎಷ್ಟು ಹಲ್ಲುಗಳಿವೆ? ಆಪ್ಷನ್ ಎ 2 ಹಲ್ಲುಗಳು, ಆಪ್ಷನ್ ಬಿ 12 ಹಲ್ಲುಗಳು, ಆಪ್ಷನ್ ಸಿ 26 ಹಲ್ಲುಗಳು, ಆಪ್ಷನ್ ಡಿ 32 ಹಲ್ಲುಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 26 ಹಲ್ಲುಗಳು. ಆನೆಗೆ ಸರಾಸರಿ 26 ಹಲ್ಲುಗಳು ಇರುತ್ತವೆ. ಪ್ರಶ್ನೆ ಸಂಖ್ಯೆ 14. ಪ್ರಸಿದ್ಧ ಮೊನಾಲಿಸಾ ವರ್ಣಚಿತ್ರವನ್ನು ರಚಿಸಿದವರು ಯಾರು? ಆಪ್ಷನ್ ಎ ಫ್ಯಾಬ್ಲೋ ಪಿಕಾಸೋ, ಆಪ್ಷನ್ ಬಿ ಮೈಕಲ್ ಆಂಜಲೋ, ಆಪ್ಷನ್ ಸಿ ಲಿಯನಾರ್ಡೋ ಡಾ ವಿನ್ಸಿ, ಆಪ್ಷನ್ ಡಿ ವಿನ್ಸೆಂಟ್ ವ್ಯಾನ್ ಗಾಗ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಯನಾರ್ಡೋ ಡಾ ವಿನ್ಸಿ. ಪ್ರಸಿದ್ಧ ಮೊನಾಲಿಸಾ ವರ್ಣಚಿತ್ರವನ್ನು ರಚಿಸಿದವರು ಲಿಯನಾರ್ಡೋ ಡಾ ವಿನ್ಸಿಯವರು ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 15. ಜಗತ್ತಿನಲ್ಲಿ ಯಾವ ದೇಶವು 3 ರಾಜಧಾನಿಯನ್ನು ಹೊಂದಿದೆ? ಆಪ್ಷನ್ ಎ ಸೌದಿ ಅರೇಬಿಯಾ, ಆಪ್ಷನ್ ಬಿ ದಕ್ಷಿಣ ಕೊರಿಯಾ, ಆಪ್ಷನ್ ಸಿ ಉತ್ತರ ಕೊರಿಯಾ, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ. ಜಗತ್ತಿನಲ್ಲಿ ದಕ್ಷಿಣ ಆಫ್ರಿಕಾ ದೇಶವು 3 ರಾಜಧಾನಿಗಳನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 16. ಮಧುಮೇಹ ರೋಗಿಗಳಿಗೆ ಯಾವ ರೀತಿಯ ಔಷಧವನ್ನು ನೀಡಲಾಗುತ್ತದೆ? ಆಪ್ಷನ್ ಎ ಅರೆಬಳಿಕೆ, ಆಪ್ಷನ್ ಬಿ ಪೆನ್ಸಿಲಿನ್, ಆಪ್ಷನ್ ಸಿ ಇನ್ಸುಲಿನ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಇಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಸುಲಿನ್. ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಔಷಧವನ್ನು ನೀಡಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 17. ಈ ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ ಎಯ ಅತ್ಯುತ್ತಮ ಮೂಲವಾಗಿದೆ? ಆಪ್ಷನ್ ಎ ಕಡಲೆಕಾಯಿ, ಆಪ್ಷನ್ ಬಿ ಕಿತ್ತಳೆ, ಆಪ್ಷನ್ ಸಿ ಗಜ್ಜರಿ, ಆಪ್ಷನ್ ಡಿ ಸೂರ್ಯನ ಬೆಳಕು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗಜ್ಜರಿ. ಗಜ್ಜರಿಯು ವಿಟಮಿನ್ ಎಯ ಅತ್ಯುತ್ತಮ ಮೂಲವಾಗಿದೆ. ಪ್ರಶ್ನೆ ಸಂಖ್ಯೆ 18. ಜಪಾನನ ಪರ್ಯಾಯ ಹೆಸರೇನು? ಆಪ್ಷನ್ ಎ ಸಿಯಾಮ್, ಆಪ್ಷನ್ ಬಿ ನಿಪಾನ್, ಆಪ್ಷನ್ ಸಿ ಫಾರ್ಮೋಸಾ, ಆಪ್ಷನ್ ಡಿ ಸಿಲೋನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಿಪಾನ್. ಜಪಾನನ ಪರ್ಯಾಯ ಹೆಸರು ನಿಪಾನ್ ಆಗಿದೆ. ಪ್ರಶ್ನೆ ಸಂಖ್ಯೆ 19. ಟೊಮೆಟೊದಲ್ಲಿ ಯಾವ ಆಮ್ಲವಿದೆ? ಆಪ್ಷನ್ ಎ ಆಕ್ಸಿಲಿಕ್ ಆಮ್ಲ, ಆಪ್ಷನ್ ಬಿ ಟಾರ್ಟಾರಿಕ್ ಆಮ್ಲ, ಆಪ್ಷನ್ ಸಿ ಸಿಟ್ರಿಕ್ ಆಮ್ಲ, ಆಪ್ಷನ್ ಡಿ ಆಸಿಟಿಕ್ ಆಮ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಕ್ಸಿಲಿಕ್ ಆಮ್ಲ. ಟೊಮೆಟೊದಲ್ಲಿ ಆಕ್ಸಿಲಿಕ್ ಆಮ್ಲವಿದೆ. ಪ್ರಶ್ನೆ ಸಂಖ್ಯೆ 20. ದೇಹದ ಯಾವ ಭಾಗವು ಹೊಸ ರಕ್ತವನ್ನು ಮಾಡುತ್ತದೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಬೋನ್ ಮ್ಯಾರೋ, ಆಪ್ಷನ್ ಸಿ ಕಿಡ್ನಿ, ಆಪ್ಷನ್ ಡಿ ಮೇದೋಜೀರಕ ಗ್ರಂಥಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬೋನ್ ಮ್ಯಾರೋ. ಮಾನವನ ದೇಹದಲ್ಲಿ ಹೊಸ ರಕ್ತವನ್ನು ಬೋನ್ ಮ್ಯಾರೋವು ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 21. ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? ಆಪ್ಷನ್ ಎ ಮಿಮೋಸಾ, ಆಪ್ಷನ್ ಬಿ ಸಿರಿಯಸ್, ಆಪ್ಷನ್ ಸಿ ಕ್ಯಾನೋಪಸ್, ಆಪ್ಷನ್ ಡಿ ಆಲ್ಫಾ ಸೆಂಚುರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಿರಿಯಾಸ್. ಇಡೀ ವಿಶ್ವದಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಸಿರಿಯಾಸ್ ಆಗಿದೆ. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.